ಅಂತ ಚಂದ್ರವಂಶದ ಶ್ರೀಕೃಷ್ಣಾವತಾರದ ಚರಿತ್ರೆ ಅಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಯಾವ ವಂಶದಲ್ಲಿ ಯಾವ ಅದ್ಭುತವಾಗಿರತಕ್ಕಂಥ ಶೂರ ರಾಜನ ಮನೆತನದಲ್ಲಿ ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲೇನೆ ಒಂದು ವಿಶೇಷವಾದ ಘಟನೆ ನಡೀತಾ ಇದೆ. ಇದೇನೆಂದರೆ ವಸುದೇವನಿಗೆ 3 ಮಂದಿ ತಂಗಿಯಂದರು, ಸೋದರತ್ತಿ ಕೃಷ್ಣಗೆ. ಕುಂತಿ, ಶ್ರುತಕೀರ್ತಿ, ಶ್ರುತಶ್ರವ. ಕುಂತಿ ಮಕ್ಕಳೆಲ್ಲ ಪಾಂಡವರು. ಶ್ರುತಿಕೀರ್ತಿ ಶಿಶುಪಾಲ, ಶ್ರುತಶ್ರವ ಅವರೆಲ್ಲ ದಂತವಕ್ರ. ಶಿಶುಪಾಲ ದಂತವಕ್ತರು ಸೋದರತ್ತೆ ಮಕ್ಕಳು ಕೃಷ್ಣನಿಗೆ. ಸೋದರತ್ತೆ ಮಕ್ಕಳನ್ನು ಕೊಲ್ಲಿಕ್ಕೆ ಬಂದ ಇವ ಅವತಾರ ಮಾಡಿದ್ದಕ್ಕಂದ್ರೆ ಅದಕ್ಕೆ ಏನು ಸ್ವಾರಸ್ಯ ಅಲ್ರಿ. ರಾವಣ ಮೊದಲು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಅವರು ಸಾಯುವಾಗ ಆ ರೂಪ ನೋಡಿ ಗಾಬರಿ ಆಗಿಬಿಟ್ಟಿರ್ತು. ನರಸಿಂಹ ರೂಪ, ವರಾಹ ರೂಪ. ವರಾಹ ಅಂದ್ರೆ ಸಾಮಾನ್ಯ ವರಾಹ ಏನ್ರಿ ಅದು? ಎಂಥ ವರಾಹ ಅಂದರೆ ಅದು ಪಂಜುರ್ಲಿ, ಕಾಂತಾರ, ಅದು ತೋರಿಸ್ತಾ ನೋಡ್ರಿ, ಅದು ಪಂಜುರ್ಲಿ. ಇಂಥ ಅವತಾರ, ಘೋರವಾದ ವರಾಹ ಅವತಾರ. ನೋಡಿದ ಹಿರಣ್ಯಾಕ್ಷ ಸಾಯೋ ಮುಂದಾಗ ಹೆದರಿ ಸತ್ತ. ಹಿರಣ್ಯಕಶಿಪುರನ್ನು ಹೆದರಿ ಸತ್ತ. ಭೂತ, ಪಿಶಾಚಿ, ರಾಕ್ಷಸ ಅಂದ. ಅದಕ್ಕಾಗಿ ರಾವಣ ಕುಂಭಕರ್ಣ ಇರ್ತೀವಿ. ಕೊನೆ ಕಾಲಕ್ಕೆ ಏನು ಅಂದ್ಕೋತೀರಿ ಹಂಗಾಗ್ತಾವೆ. ರಾವಣ ಕುಂಭಕರ್ಣ ರಾಕ್ಷಸ ಜಾತಿಯವು ಬಂದರು. ರಾಮದೇವರು ಏನು ಮಾಡಿದ್ರು? ಬಾಣ ತಗೊಂಡು ಇಬ್ಬರನ್ನು ಕೊಂದರು. ಆ ಕೊಲ್ಲುವಾಗ ರಾಮನ ರೂಪ ನೋಡಿಬಿಟ್ರು ನೋಡ್ರಿ. ಸಾಯೋ ಮುಂದಾಗಿ ಚಂದ ರೂಪ ನೋಡಿ ಸತ್ತರು. ಅದಕ್ಕೆ ಶಿಶುಪಾಲ ದಂಡೋತ್ತರ ಬಂದು ಕೊನೆ ಕಾಲದ್ದೇನಿರ್ತಲ್ಲ. ಕಲ್ಯಾಣೋಲ್ಲಾಸಿ ಸೀವಾ ಕಲಯತು ಕುಶಲಮ್ಮ ಕಾಲ ಮೇಘಾಭಿರಾಮ ರಾಮೇಂದ್ರನಾಮೃದಭಿರಾಮೇನ ರಾಶಿಕುಲ ಭೀಮಿ ಮನೋದ್ಯ ರಮತಾಂ. ಏನು ಚಂದ್ರಿ ರಾಮ ಅಂದ್ರೆ ಅಭಿರಾಮ. ಕಲ್ಯಾಣೋಲ್ಲಾಸಿ ಸೀಮಾ ಕಲಯತು ಕುಶಲಮ್ಮ ಕಾಲ ಮೇಘಾಭಿರಾಮ. ರಾಮ ಅಭಿರಾಮ ಚಂದ. ಚಂದ ನೋಡಿ ಸತ್ರು, ಚಂದಾಗೆ ಹುಟ್ಟಿದ್ರು. ಶಿಶುಪಾಲದಂತವಕ್ತರು ಸಾಯುವಾಗ ಕೃಷ್ಣ ಸುದರ್ಶನ ಚಕ್ರದಿಂದ ಅವರ ತಲೆ ಕತ್ತರಿಸಿದ್ನಲ್ಲ, ಆ ಕೃಷ್ಣನನ್ನು ನೋಡಿ ಏನು ತಿಳ್ಕೊಂಡ್ರು ಅಂದರೆ ಇವ ಕೃಷ್ಣ ಅಲ್ಲ, ಯದುವಂಶದವ ಅಲ್ಲ, ದೇವಕಿ ದೇವಿಯ ಮಗ ಅಲ್ಲ, ಇವನು ಯಾರು ಅಂದರೆ ನಾರಾಯಣ ಬಂದಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಸತ್ರು. ನೇರವಾಗಿ ಜಯ ವಿಜಯರು ಮುಗಿಸ್ಕೊಂಡು ಹೋದರು. ಕೊನೆ ಕಾಲಕ್ಕೆ ಏನು ಅಂತೀವಿ ಅದಾಗ್ತದೆ. ಅದು ಬರಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ. ಯಾಕೆ ಈ ಕುರುಡಿ ಬಂಧುಗಳು ಇಷ್ಟು ಕಾರ್ಯಕ್ರಮ ಇಟ್ಕೊಂಡಾರಂದ್ರೆ, ಇಷ್ಟು ಬ್ಯಾಸಿಗೆ ಒಳಗೆ, ಇಷ್ಟು ಒದ್ದಾಟದೊಳಗೆ, ರಾಯಚೂರು ಬಿಸಿಲು ಏನು ಸಾಮಾನ್ಯ ಬಿಸಿಲು ಏನ್ರಿ ಇದು? ಒಂದು 4 ಮಂದಿ ನರಕಕ್ಕೆ ಹೋಗಿದ್ರು ರಾಯಚೂರು ಅವರು. ಅವು ಯಮದೇವ್ರ ಎಣ್ಣೆ ಕಡಾಯ ಹೋಗ್ಬಿಟ್ಟಿದ್ರು. ಅವು ಏಕಾದಶಿ ಇಷ್ಟು ಬುರುಬುರಿ ತಿಂದಿದ್ರು, ಬಿಡ್ರಿ ಅಂದ್ರು ಓದ್ಬಿಟ್ಟಿದ್ರು. ಅವು ಈಜಾಡ್ಲಿಕ್ಕೆ ಕಟ್ಟಿಬಿಟ್ರು ಚೆನ್ನಾಗಿ. ಓ ಅಂತ ಓದಿರೋದಿಲ್ಲ, ಚೀರೋದಿಲ್ಲ. ಅವು ಯಮದೂತರು ಕೇಳಿದ್ರು, ಏನು ಎಷ್ಟು ಹೊಯ್ಕೋತಾವ ನೀವು? ರಾಯಚೂರು ಬಿಸಿಲಿಗೆ ಇದೇನಲ್ಲ ಅಂದರು. ಎಲ್ಲ ನರಕದ್ದು ಮುಗಿದದ, ಇಲ್ಲಿ ಬಂದಿದ್ರು. ಸುಮ್ಮನೆ ಯಾಕೆ ಕೇಳ್ಕೊತೀರಿ? ಸ್ವರ್ಗಕ್ಕೆ ಕಳ್ತಾರೆ ನಮ್ಮನ್ನಂದ್ರು. ಅಂಥ ಬಿಸಿಲಿನೊಳಗೆ, ಇಂಥ ಕಷ್ಟದೊಳಗೆ ದೇವರೇ ನಮ್ಮನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡುವುದಕ್ಕಾಗಿ ಇಲ್ಲಿ ನಾವು ಬಂದಿದ್ದೇವಲ್ಲ. ಯಾಕೆ ಬಂದಿದ್ದೇವೆ? ನಮ್ಮ ಕಷ್ಟಗಳ ಪರಿಹಾರ ಆಗಲಿ. ಎಂತೆಂಥ ಹಾಡುಗಳು, ಎಂತೆಂಥ ಸ್ತೋತ್ರಗಳು ನೋಡ್ರಿ. ಇದೆಲ್ಲ ಭಾಗವತ ಕೇಳಿದರೆ ದೇವರ ಮುಂದೆ ನಿಂತರೆ ಆ ಮಂತ್ರ ಅನ್ನುವಾಗ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ತಂದೆಯವರ ತಾತ ಅಂತ ಹೇಳಿ ರಮಣಾಚಾರ್ಯರು ಅಂತ, ರಥಮೋ ನೆಕ್ಕೆ ರಾಘವೇಂದ್ರೋಡು ರಾಯಾಗುಣ ಸಾಂದ್ರೋಡು ಮಾಡಿ ಹೇಳಿದ್ನಲ್ಲ. ಅವರು ವೆಂಕಟರಮಣ, ತಿರುಪತಿ ವೆಂಕಟರಮಣ ಮುಂದೆ ನಿಂತಿದ್ರು. ಸುಸ್ತಾಗಿತ್ತು, ಅವ್ರಿಗೆ ಜ್ವರ ಬಂದಿದ್ದು, ಕಡಿಮೆ ಆಗಿದ್ದಿಲ್ಲ. ಆ ರೋಗ ದೇವರ ಮುಂದೆ ಹೇಳಬೇಕು ಅಂತ ನಿಂತಿದ್ರು. ಅವರೆಲ್ಲ ಆಂಧ್ರದವರು, ತೆಲಂಗಾಣದವರು, ಕನ್ನಡಕ್ಕಿಂತ ಹೆಚ್ಚು ತೆಲುಗೇ ಮಾಡಬೇಕು. ಅವ್ರು ಏನು ಮಾಡಿದ್ರು ಗೊತ್ತಾ? ಎಂತೋ ವೇಡಿನ ನೋನಿ ಇಂತೈನ ದಯಾರಾದ ಇಂಥ ಕಠಿಣ ಮೇಲ ಇಭರಾಜಪಾಲ ಎಂತೋ ವೇಡಿನನು. ಎಷ್ಟೋ ಬೇಡ್ಲಿಕ್ಕೆ ತಿನ್ನಲಪ್ಪ, ರೋಗ ಬಂದದ. ನೀಕಿಂತೈನ ದಯಾರಾದ. ಇಷ್ಟೆಲ್ಲ ದಯ ಬರುವಲ್ಲ. ಪದ್ಯ ಮಾಡ್ಯಾರ್ರಿ ತೆಲುಗಿನೊಳಗೆ. ಏನು ಅದ್ಭುತ ಶ್ಲೋಕ, ಏನು ಪದ್ಯ ಅದು. ಎಂತೋ ಶ್ರಮನೊಂದೀತಿ ಈ ರೋಗವಾದಾಚೆ ಇಂಥ ಕುವ್ಯಾಧಿ ಹೆಚ್ಚಾಯನೇ ಬಂದು ಎಂತವರ ಕನಿವೊಚ್ಚೆಯುಂದು ದೀನೊಳ ಎಂದು ಇಂಥ ನಿರ್ದಯದ ಚಿತಿವೆಂದು ಕೋಮಲನೊಂದು ಇಂಕಯವಳ
ಕೊಂದು ತ್ರಿಜಗಂಬುಲಂದು ಅಂತುಲೇನಿ ದಯಾ ಸಮುದ್ರುಡವನುಚು ಮೊದಲವು ಚಿಂತರಂದು ಯೋಕ್ಕಿಂತ ದಯನಾಪೈ ಗುರುವನಿ ಕೆಂತ ಕೊರತಗೋ ಕಂತು ಜನಕ ಎಂತೋ ಬೇಡಿನೋ ನೀ. ಏನು ಪದ್ಯಗಳು ಇರಲ್ಲ. ಧೀರೋದಾರ ಚರಿತ್ರ ದಿವ್ಯ ಮಂಗಳ ಗಾತ್ರ ಸಾರಸದಲ ನೇತ್ರ ಸಮರಾರಿ ಜೈತ್ರ. ನೀನು ಸೋಲೇ ಇಲ್ಲ, ಸೋಲು ಕಂಡಿಲ್ಲ ಅಂತಲೇ ನಿನ್ನನ್ನು ಆಶ್ರಯ ಮಾಡಿ. ಜಗತ್ತಿನೊಳಗೆ ಯಾರು ಸೋಲಿಲ್ಲದವರು? ಭಗವಂತ. ಎಲ್ಲರಿಗೂ ಸೋಲಾಗಿದೆ, ಎಲ್ಲರೂ ಸೋತಿದ್ದಾರೆ, ಎಲ್ಲರಿಗೂ ಉಳಿದವರಿಗೆಲ್ಲ ಅಂದರೆ ಪರಶುಕ್ಲತ್ರಯರನ್ನು ಬಿಟ್ಟರೆ ಕಲಿಯಾವೇಶ ಇದೆ. ಎಲ್ಲರೂ ದೋಷ ಕಿಂಚಿತ್ ದೋಷಯುಕ್ತರಾಗಿದ್ದಾರೆ. ನಿನಗೊಂದು ಏನೂ ಇಲ್ಲಪ್ಪ, ಅಷ್ಟು ದೊಡ್ಡವನೇನು ಅಂತ ನಿನ್ನ ಹತ್ರ ಬಂದಿದ್ದೆ. ಅವರಂತಾರೆ ಸಮರಾರಿ ಜೈತ್ರ. ಈ ಪದ್ಯ ಕೇಳಿ, ಸಾಲು ಬಹಳ ಚೆಂದಾಗಿದೆ. ಭೂರಿ ಲೋಕ ಮೂಲಕಾಧಾರ. ಯಾರು? ನೀನು ಆಧಾರ. ಈ ಆಧಾರ್ ಕಾರ್ಡ್ ಉಪಯೋಗ ಇಲ್ರಿ. ಯಾರ್ಯಾರಿಗೂ ಕೊಡ್ತಾರ, ಇಂಡಿಯಾದವ್ರಿಗೂ ಕೊಡ್ತಾರ, ಬಾಂಗ್ಲಾದೇಶದವ್ರಿಗೂ ಕೊಡ್ತಾರ, ಬ್ಯಾರಿಂದು ಹೊರಗಿನ ಒಂದವ್ರಿಗೂ ಕೊಡ್ತಾರ. ಅದೇನು ಆಧಾರ? ಏನು ಆಧಾರ ಅದ ನಮಗೆ? ಆಧಾರ ಆದ ಭಗವಂತ ಒಬ್ಬನೇ ಆಧಾರ. ಭೂರಿ ಲೋಕ ಮೂಲಕಾಧಾರಮೌ ನೀಕೂನೇ ಭಾರ ಮೈತಿನೇ ತಂಡ್ರಿ ಭಕ್ತ ಕೃಪಾ ಪಾಂಗ. ಇಡೀ ಜಗತ್ತನ್ನು ಹೊತ್ತ ನಿನಗೆ ನಾನು ಭಾರ ಹಾಕ್ತೀನಿ. ಒಬ್ಬೊಬ್ಬರು ಭಾರ ಹಾಕ್ತೀವಿ ನಾವು. ಭಾರ ಮೈತಿನೇ ತಂಡ್ರಿ ಅಂತ. ತಂಡ್ರಿ ಆ ಶಬ್ದ ಹೆಂಗದ? ತಂದೆ ಅನ್ನೋದು ತಂಡ್ರಿ. ಶಾಂತ ಸ್ವರೂಪ ಶ್ರೀಮಂತ ಕೃಷ್ಣ ಮುಕುಂದ ಕುಂತೀನುತಾಚ್ಯುತ ನಂತ ಗೋವಿಂದ ಅಂತರ್ಬಹಿ ಸಕಲಾಂತರ್ ವ್ಯಾಪ್ತಾದಿ ಮಧ್ಯಾಂತ ರಹಿತ ಹೃದಯ ಶಾಂತ ಶಮದ ಮಾಧ್ಯ. ಇಂಥ ಪ್ರಯೋಗಗಳು ಕುಟೀಲ ಹೇಳ್ತಾ ಇದ್ದಾರೆ. ಮತ್ತು ಕುಟೀಲ ಸಂಪುಟಕ್ಕೂ ಇಟು ರಾವೇ ತಂಡ್ರಿ ಪಟು ಪಾಪಿಷ್ಟುಡ ನಾನು ಪಾರಾವೇಯಕ್ಕೂ ನನ್ನ ಹೊರಗೆ ಹಾಕಬೇಡು, ನನ್ನನ್ನು ತೊರಿಬೇಡು, ನನ್ನನ್ನು ಬಿಡಬೇಡು. ಬಾಪಿ ಅಜಾಮಿಳು ನೀ ಪಾಲಿಂಪಗಾಳೆ. ಅವ ಅಜಾಮಿಳಿದ್ನಲ್ಲ, ಅವನು ಉದ್ಧಾರ ಮಾಡಿದ್ರಿಲ್ಲ. ಮತ್ತು ನಾವೇನು ಮಾಡಿವಿ? ನಾವು ಅಂಥ ಕೆಲಸ ಮಾಡಿವೇನು? ಏನಾದರೂ ತಪ್ಪು ಮಾಡಿವೇನು? ಮಾಡೀವಿ, ಇಲ್ಲಂತಲ್ಲ. ಅಜಾಮಿಳನ್ನು ಉದ್ಧಾರ ಮಾಡಿದ ಉದಾಹರಣೆ ಇದೆಯಲ್ಲ, ಅವನನ್ನು ಉದ್ಧಾರ ಮಾಡಿದ ನಮ್ಮನ್ನ ಯಾಕೆ ಉದ್ಧಾರ ಮಾಡಬಾರ್ದು? ಎಂಥ ಪ್ರಾರ್ಥನೆ, ಎಂಥ ಸ್ತೋತ್ರ. 5 ನುಡಿ ಬರೆದಿದ್ದಾರೆ. ಸಮಯದ ಅಭಾವ, ಅದಕ್ಕೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಇಂಥ ರಮಣಾಚಾರ್ಯರು, ರಾಜವೈದ್ಯರು ತಿರುಪತಿ ವೆಂಕಟರಮಣನ ಮುಂದೆ ನಿಂತು ಸ್ತೋತ್ರ ಮಾಡಿದ್ರು. ಅವಾಗೆಲ್ಲ ಈ ಗತ್ತಲೆ ಇರಲಿಲ್ಲ, ಪೋಂಡಿ ಇರಲಿಲ್ಲ. ಅವರು ನಿಂತು ಬಿಡೋದು ಅಷ್ಟೇ, ದೇವರತ್ರ ನೋಡ್ತಾರೆ. ಆವಾಗ ಸ್ತೋತ್ರ ಮಾಡಿದ ರಮಣಾಚಾರ್ಯರ ತೆಲುಗು ಪದ್ಯ ಅಂಕಿತ ವೆಂಕಟರಮಣ ಅಂತ ಅಂಕಿತ ಇಟ್ಟುಕೊಂಡು ಮಾಡಿದ್ದಾರೆ. ನಮ್ಮ ಗುಡಗೌಡ ವೆಂಕಟರಮಣನ ಮೇಲೆ ರಾಘವೇಂದ್ರಾಚಾರ್ಯರು, ರಮಣಾಚಾರ್ಯರು ಮಾವಾಯ ಕೂಡ ಒಂದು ಪದ್ಯ ಮಾಡಬೇಕಾ? ಇದು ಜಗತ್ತಿನೊಳಗೆ ಎಲ್ಲೂ ಅಪರೂಪ. ಒಬ್ಬ ದಾಸರು ಮಾಡಿದ್ದು ಒಂದೇ ಇರ್ತದ, ಅಂಕಿತ ಒಂದೇ ಇರ್ತದೆ. ಯಾವುದ ತಗೊಳ್ರಿ, ಒಬ್ಬ ದಾಸರು ಮಾಡಿದ್ರೆ ಕೊಡಿ ಪುರಂದರ ವಿಠಲ, ವಿಜಯ ವಿಠಲ ಬರ್ತದೆ. ಇಬ್ಬರಿಬ್ಬರು ಕೂಡಿ ಮಾಡಿದ್ದೆಲ್ಲರೂ ನೋಡಿರಿ. ಇಬ್ಬರು ದಾಸರು ಕೂಡಿ ಒಂದೇ ಪದ್ಯ ಮಾಡಿದ್ದಿಲ್ಲ. ಆದರೆ ಗೋಪಾಲದಾಸರು ಒಮ್ಮೆ ಸತ್ಯಬೋಧ ಸ್ವಾಮಿಗಳ ಒಂದು ಕಥೆಯಲ್ಲಿ ಬರ್ತದೆ, ಬೇರೆ ಬೇರೆ ಕೂತ್ಕೊಂಡು ಮಾಡಿದ್ದಾರೆ. ಬೇರೆ ಬೇರೆ ಕೂತ್ಕೊಂಡು ಬೇರೆ ಬೇರೆ ಅಂಕಿತ ಇಟ್ಕೊಂಡು ಮಾಡಿದ್ದಾರೆ. ಪದ್ಯಗಳು ಬೇರೆ ಬೇರೆ ಆಗಿವೆ. ಆದರೆ ಒಂದೇ ಹಾಡು ಇಬ್ಬರು ಕೂತ್ ಮಾಡಿಲ್ಲ. ಭಾಳ ಕಷ್ಟ. ಒಂದೇ ಪದ್ಯ, ಆ ಪದ್ಯದಲ್ಲಿ ಇಬ್ಬರು ಕೂಡಿ ಹಿಂಗೆ ಹಾಕೋಣ ಅಂತ ಒಬ್ಬರೇ ಕಾಂಬಿನೇಷನ್ ಕೂಡಿ ಮಾಮಾಲಯ ಮಾಡಿದ್ದಾರೆ. ಕೊನೆಗೆ ಏನು ಅಂಕಿತ ಹೆಂಗೆ ಹೇಳ್ಬೇಕ್ರಿ? ಈ ಒಬ್ಬೊಬ್ಬರು ಮಾಡಿದ್ರೆ ಒಂದು ಅಂಕಿತ ಜಗಳ ಇರೋದು. ಈ ಇಬ್ಬರು ಕೂಡಿ ಮಾಡಿದರೆ ಸಮಸ್ಯೆ. ಇಬ್ಬರು ಕೂಡಿ ಮಾಡೋದೊಂದು ಬರ್ತಾವೆ ನೋಡ್ರಿ ಕೆಲವೆಲ್ಲ. ಅದು ಬ್ರಾಹ್ಮಣರಲ್ಲಿ ಇಬ್ಬರು ಕೂಡಿ ಅನ್ನೋದು ಇಲ್ಲೇ ಇಲ್ಲ. ಸುಮ್ಮನೆ ಒಬ್ರು ಮಾಡೋದು ಭಾಳ ಚಲೋ. ಇಬ್ರು ಮಾಡಿದ್ರು. ಮಾಡಿ ಕೊನೆಗೆ ಏನಂತಾರೆ? ಬಾವನ ಬಂಡಿಯ ನಡೆಸುತ್ತ ಕೌರವರನ್ನು ನಿರ್ಮೂಲಿಸಿ ಗೋವಿಪ್ರರಿಗಿತ್ತು ಸುಖವ ಗೋಗಳ ಅರಸನ ನಿನ್ನಯ ಪಾವನ ಪದದ ಮಿತವು ರಾಘವ ರಮಣ ಕವಿ ವಿನುತ. ರಾಘವ ರಾಘವೇಂದ್ರಾಚಾರ್ಯ, ರಮಣಾಚಾರ್ಯ, ರಾಘವ ರಮಣ ಕವಿ ವಿನುತ ಶ್ರೀರಮ್ಯ ಮಾದ ಗುಡೆ ಬಲ್ಲೂರು ತಿಮ್ಮನ ಮಹಿಮೆ ಶ್ರೀ ಅಂತ ಒಂದು 15 ನುಡಿಗಳ ಪದ್ಯ ಇಬ್ಬರು ಕೂಡಿ ಮಾಡಿದ್ದಾರೆ.
ಕೊಪ್ಪರ ಗಿರಾಚಾರ್ಯರು ಗುಡಗಲ್ ರಾಘವೇಂದ್ರಾಚಾರ್ಯ ಕೂಡಿ ಒಂದು ಹಾಡು ಮಾಡಿ, ಅದು ಯಾರಿಗೂ ಗೊತ್ತಿಲ್ಲ. ಬಾರೋ ಶ್ರೀ ವೆಂಕಟರಮಣ ತವ ಪಾದಾರಾಧಕರನು ಪೋರೆಯಲು ಕರುಣಾಪೂರ್ಣ. ಬಾರೋ ಶ್ರೀ ವೆಂಕಟರಮಣ, ನಮ್ಮ ಗುಡಗೊಳ್ಳರ ಸ್ತೋತ್ರ ಇದು. ಬಾರೋ ನಮಿಸುವೆ ಪೂರ್ಣ ಕೃಷ್ಣ ತೀರದಲ್ಲಿ ಮಾಂಡವ್ಯ ಋಷಿಗಳ ಘೋರ ತಪಸ್ಸಿಗೆ ಒಲಿದು ಗುಡೆಬಲ್ಲೂರು ಮಂದಿರನೆಂದು ಕರೆಸುತ್ತ ಬಾರೋ ಶ್ರೀ ವೆಂಕಟ ರಮಣ. ಇದನ್ನಿಬ್ಬರು ಕೂಡ ಮಾಡ್ಯಾರ, ರಾಘವೇಂದ್ರಾಚಾರ್ಯರು ಗಿರಿಯಾಚಾರ್ಯ. ಅದು ಅಂಕಿತೇನು ಎರಡು ಇಟ್ಟಿಲ್ಲ, ಗಿರಾಚಾರ್ಯಗೆ ಕೊಟ್ಟುಬಿಟ್ರು. ಬೀಗರು ತ್ಯಾಗ ಮಾಡೋಕ್ಕಲ್ಲ, ಗಿರಾಚಾರ್ಯ ನೀವೇ ಇಟ್ಕೊಳ್ರಿ ಅಂಕಿತ ಅಂತ. ಅದರೊಳಗೆ ಒಂದು ಎರಡು ನುಡಿ ರಾಘವೇಂದ್ರಾಚಾರ್ಯರು ಮಾಡಿದ್ದಾರೆ, ಉಳಿದವರೆಲ್ಲ ಗಿರಾಚಾರ್ಯ ಮಾಡಿದ್ದಾರೆ. ಇಂಥ ಬಂಧುತ್ವ, ಇಂಥ ಸಾಮರಸ್ಯ, ಇಂಥ ಕವಿಗಳ ವಂಶ ನಮ್ಮ ಶ್ಯಾಮಸುಂದರ ವಿಠಲರಿರಬಹುದು, ಯಾವ ಅದ್ಭುತವಾಗಿರತಕ್ಕಂಥ ಅಭಿನವ ಪ್ರಾಣೇಶ ವಿಠಲರಿರಬಹುದು, ಈ ನಮ್ಮ ಪ್ರಾಂತದಲ್ಲಿ ಬೆಳೆದ ಅನೇಕ ಹರಿದಾಸವರೇಣ್ಯರಿರಬಹುದು, ಎಂತೆಂಥ ಮಹಾನುಭಾವರು, ಇವರೇ ಭಾಗವತರು. ಇಂಥ ಭಾಗವತರ ಸ್ಮರಣೆ ಮಾಡ್ತಾ ಅವರ ಅನುಗ್ರಹ ಇರಲಿ ಅಂತ ಹೇಳ್ತಾ, ನಾಳಿನ ದಿವಸ ಕೃಷ್ಣಾವತಾರ ದಶಮ ಸ್ಕಂದ, ಅದನ್ನು ಸಂಪೂರ್ಣವಾಗಿ ನಾಳೆ ಅದನ್ನು ಶ್ರವಣ ಮಾಡೋಣ. ಮತ್ತು ನಾಡಿದ್ದು ಮಂಗಳ ಕಾರ್ಯಕ್ರಮ, ಆ ಕಾರ್ಯಕ್ರಮ ಬೆಳಗ್ಗೆ ಇರ್ತದೆ. ಎಲ್ಲರೂ ಕೂಡ ಹೀಗೆ ಸ್ವಲ್ಪ ಅನುಕೂಲ ಮಾಡಿಕೊಳ್ಳಿ. ನಿಮ್ಗೆ ಏನು ಕೆಲಸಗಳಿದ್ದರೂ ಕೂಡ ಬೆಳಗ್ಗೆ ಹೊತ್ತಿಗೆ ಬಂದು ಜ್ಞಾನ ಪ್ರಸಾದ ಮತ್ತು ದೇವರ ನೈವೇದ್ಯ ಪ್ರಸಾದ ಎರಡನ್ನೂ ತೆಗೆದುಕೊಂಡು ಉದರ ಮತ್ತು ತಲೆಯನ್ನು ಪಾವನವನ್ನಾಗಿ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಕುರುಡಿ ಬಂಧುಗಳ ಪರವಾಗಿ ತಮ್ಮಲ್ಲೆಲ್ಲ ವಿನಂತಿ ಮಾಡಿಕೊಳ್ತಾ ಈ ಒಂದು ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ವೇಷ ಅರ್ಪಣಮಸ್ತು.